ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಅಕ್ಕಿನ ಹುಳ ಆಗದೆ ಇರೋ ರೀತಿಯಲ್ಲಿ ಯಾವ ಥರ ಪ್ರೊಟೆಕ್ಟ್ ಮಾಡಿ ಸ್ಟೋರ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ಅಕ್ಕಿಲಿ ಹುಳ ಆಗೋದಂತೂ ಕಾಮನ್ನು. ಚಳಿಗಾಲದಲ್ಲಂತೂ ಜಾಸ್ತಿ ಆಗಿಬಿಡುತ್ತೆ. ಅಕ್ಕಿಲಿ ಈ ಥರ ಹುಳ ಆದರೆ ಅಕ್ಕಿ ಹಾಳಾಗುತ್ತೆ. ದಿನನಿತ್ಯ ಯೂಸ್ ಮಾಡೋ ಅಂಥ ಅಕ್ಕಿನ ಚೆನ್ನಾಗಿ ಪ್ರೊಟೆಕ್ಟ್ ಮಾಡಬೇಕು. ಅಕ್ಕಿಲಿ ಈ ಥರ ಹುಳ ಆದರೆ ಒಂದ್ಸಲ ಹುಳನ ಎಲ್ಲ ತೆಗೆದು ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ನಾನು ಹೇಳೋ ಕೆಲವೊಂದು ಐಟಮ್ಸ್ನ ಅಕ್ಕಿಲಿ ಹಾಕೋದ್ರಿಂದ ಹುಳಗಳು ಆಗೋದಿಲ್ಲ. ಪದೇ ಪದೇ ಕ್ಲೀನ್ ಮಾಡೋಕ್ಕಂತೂ ಆಗಲ್ಲ. ಸೊ ಹಾಗಾಗಿ ನಾನು ಹೇಳೋ ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ಪದೇ ಪದೇ ಕ್ಲೀನ್ ಮಾಡೋ ಅವಶ್ಯಕತೆಯೂ ಕೂಡ ಇರೋದಿಲ್ಲ. ಹುಳ ಆಗದೆ ಪ್ರೊಟೆಕ್ಟ್ ಮಾಡೋ ಐಟಮ್ಸು ಎಲ್ಲ ಅಡುಗೆ ಮನೆಯಲ್ಲೇ ಸಿಗ್ಬಿಡುತ್ತೆ. ನೋಡಿ, ಇಲ್ಲಿ ನಾನು ಪಲಾವ್ ಎಲೆನ ತೊಗೊಂಡಿದ್ದೀನಿ, 4-5 ತಗೊಳ್ಳಿ. ಹಾಗೆ ಒಣಮೆಣಸಿನ್ಕಾಯಿ 2, ಹಾಗೆ ಕಾಳುಮೆಣಸು, ಹಾಗೆ ಲವಂಗ, ಚಕ್ಕೆ, ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು 8ರಿಂದ 10 ಹೆಸರನ್ನ ತೊಗೋಬೋದು. ನೋಡಿ, ಇಷ್ಟು ನೀವು ಜಾಸ್ತಿ ತೊಗೊಂಡಷ್ಟು ಬೆಟರು. ನಾನು ಇಲ್ಲಿ ಒಂದು 10 ತೊಗೊಂಡಿದ್ದೀನಿ ಲವಂಗ, ಕಾಳುಮೆಣಸನ್ನು. ನೋಡಿ, ಇದೆಲ್ಲವನ್ನು ಈ ಥರ ಬಟ್ಟೆ ಕಾಟನ್ ಬಟ್ಟೆ ಆಗಿರಬೇಕು. ಈ ಥರ ಕಾಟನ್ ಬಟ್ಟೆಯಲ್ಲಿ ಈಗ ತೊಗೊಂಡಿರೋ ಎಲ್ಲ ಐಟಮ್ಸ್ನೂ ಕೂಡ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ. ನೀವು ಪಲಾವ್ ಎಲೆನ ಸಪ್ರೇಟಾಗಿ ಹಾಕ್ಕೊಳ್ಬೋದು, ಇಲ್ಲ ಇದರಲ್ಲಿ ಒಂದು ಹಾಕ್ಕೊಂಡು ಉಳಿದಿದ್ದೆಲ್ಲ ಐಟಮ್ಸ್ನ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡು ಈ ಥರ ಗಂಟು ಕಟ್ಕೊಳ್ಬೇಕಾಗತ್ತೆ. ನೋಡಿ, ನೀವು ಸ್ವಲ್ಪ ಲೂಸಾಗೆ ಗಂಟು ಕಟ್ಕೊಳ್ಳಿ. ನೋಡಿ, ಈ ಥರ ಸ್ವಲ್ಪ ಲೂಸಾಗಿ ಗಂಟು ಕಟ್ಕೊಂಡ್ರೆ ಸ್ಮೆಲ್ಲು ಹೊರಗಡೆ ಸ್ವಲ್ಪ ಬರ್ತಾ ಇರುತ್ತೆ. ಬಟ್ಟೆಯಿಂದ ಹೊರಗಡೆ ಸ್ವಲ್ಪ ಸ್ಮೆಲ್ ಬರ್ತಾ ಇರುತ್ತೆ. ಈ ಥರ ಗಂಟು ಕಟ್ಕೊಂಡು ನೀವು ಯಾವುದ್ರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀರ ಅದರಲ್ಲೇ ಈ ಐಟಮ್ಸ್ನ ಹಾಕಬೇಕಾಗತ್ತೆ. ಸಪ್ರೇಟಾಗಿ ಇಟ್ಕೊಂಡಿರೋ ಪಲಾವ್ ಎಲೆನ ಈ ಥರ ಕೆಳಗಡೆ ಒಂದು, ಪೂರ್ತಿ ಕೆಳಗಡೆ ಒಂದು ಹಾಕ್ಕೊಳ್ಬೇಕಾಗತ್ತೆ. ಹಾಗೆ ಮಧ್ಯಕ್ಕೊಂದು, ಹಾಗೆ ಮೇಲ್ಗಡೆ ಒಂದು ಹಾಕ್ಕೊಳ್ಳಿ. ಪಲಾವ್ ಎಲೆನ ನೀವು ಸ್ಟೋರ್ ಮಾಡೋಕ್ಕಿಂತ ಮುಂಚೆ ಆದರೂ ಹಾಕ್ಕೊಳ್ಬೋದು. ನೋಡಿ, ಈ ಥರ ಸ್ವಲ್ಪ ಮಧ್ಯದಲ್ಲಿ ಇಟ್ಟರೆ ಮಸಾಲ ಸ್ಮೆಲ್ಲಿಂದ ಹುಳಗಳು ಆಗೋದಿಲ್ಲ. ನೋಡಿ, ಈ ಥರ ಗಂಟು ಕಟ್ಕೊಂಡಿರ್ತೀರಲ್ಲ ಅದನ್ನು ಈ ಥರ ಸ್ವಲ್ಪ ಪೂರ್ತಿ ಮಧ್ಯ ಇಡಬಾರ್ದು, ಸ್ವಲ್ಪ ಒಂಚೂರು ಮೇಲ್ಗಡೆ ಅಷ್ಟೇ ಇಟ್ಕೊಂಡು ಮೇಲ್ಗಡೆ ಒಂದು ಪಲಾವ್ ಎಲೆ ಇಟ್ಬಿಟ್ರೆ ಆಯಿತು. ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡು ಬೇಕಂದರೆ ನೀವು ಗಂಟು ಕಟ್ಕೊಂಡು ಇಟ್ಕೋಬೋದು. ನೀವು ಡಬ್ಬದಲ್ಲಿ ಹಾಕಿಟ್ಟಿರ್ತೀರಾ ಅಂದರೆ ಅಲ್ಲೂ ಕೂಡ ಇದೇ ಥರ ಮಾಡಬೇಕು. ಈ ಥರ ಆದರೆ ಹುಳಗಳು ಆಗೋದಿಲ್ಲ. ಒಂದು ಸಲ ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ, ಪದೇ ಪದೇ ಅಕ್ಕಿನ ಕ್ಲೀನ್ ಮಾಡೋದು ತಪ್ಪುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.